ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಕಿ ಕುಕ್ಕಿ ಚಾನಲ್. ಸೊ ಇವತ್ತೊಂದು ಸ್ವೀಟ್ ಮಾಡೋಣ ಅಂತ ಇದ್ದೀನಿ. ಬನ್ನಿ, ಯಾವ ಸ್ವೀಟ್ ಅಂತ ಹೇಳ. ಅದು ಒಂದು ಡೆಸರ್ಟ್. ಒಂದು ಪಾಕ ಮಾಡ್ಕೋಬೇಕು. ಇಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ 3/4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗಬೇಕು. ನೋಡಿ, ಈ ಥರ ಚೆನ್ನಾಗಿ ಕರಗಿ ಆದಮೇಲೆ ಸ್ವಲ್ಪ ಸ್ಟಿಕ್ಕಿ ಆದರೆ ಸಾಕು. ತುಂಬಾ ಪಾಕ ಹಾಕಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಸ್ಟಿಕ್ಕಿನೆಸ್ ಬಂದರೆ ಸಾಕು. ಈ ಟೈಮಲ್ಲಿ ಏಲಕ್ಕಿ ಒಂದು 3 ಕುಟ್ಟಿ ಹಾಕೊಂಡಿದ್ದೀನಿ. ನೋಡಿ, ಈ ಹದ ಇದ್ರೆ ಸಾಕು. ಸೊ ಪಾಕ ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಬಾಣಲಿ ಅಗ್ಲಕ್ಕಿರೋದು ತಗೊಳ್ಳಿ. ಅಗ್ಲಕ್ಕೆ ಅಂದರೆ ಲೈಕ್ ತವಾ ಥರ ಇರಬೇಕು, ಆ ಥರ ಒಂದು ಬಾಣಲಿ ತಗೊಳ್ಳಿ. ಸೊ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ ಇಲ್ವಾ ಅಂತ ಈ ಥರ ಚೆಕ್ ಮಾಡಿ ನೋಡ್ಕೊಳ್ಳಿ. ಕೈ ಎಲ್ಲ ಇಡಕ್ಕೆ ಹೋಗಬೇಡಿ, ಆಮೇಲೆ ಕೈ ಸುಟ್ಕೊತೀರಾ. ಸೊ ಇದು ಸ್ವೀಟ್ ಬ್ರೆಡ್, ನಾರ್ಮಲ್ ಬ್ರೆಡ್ ಬೇಕ್ರಿಲಿ ಸಿಗುತ್ತಲ್ಲ, ಬೇಕ್ರಿ ಬ್ರೆಡ್ಡು ಅದನ್ನೇ. ಸೊ 1 ಪೀಸಲ್ಲಿ ಎಡ್ಜಸ್ಸನ್ನೆಲ್ಲ ಕಟ್ ಮಾಡಿಕೊಂಡು ನಾನು 4 ಪೀಸಸ್ ಮಾಡಿದ್ದೀನಿ. ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಇವಾಗ ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಒಂದು ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆಗೋ ತನಕ ಒಂದೇ ಕಡೆ ಇರಲಿ. ಆಮೇಲೆ ಈ ಥರ ತಿರ್ಸ್ಕೊಳ್ಳಿ. ಸೊ 2 ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು, ಬಟ್ ಸಿಮ್ಮಲ್ಲೇ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗ ಕಲರ್ ಚೇಂಜಸ್ ಆಗುತ್ತೆ, ಬಟ್ ಒಳಗಡೆ ಕ್ರಿಸ್ಪಿನೆಸ್ ಎಲ್ಲ ಬರೋದಿಲ್ಲ. ಸೊ ಈ ಥರ ಸಿಮ್ಮಲ್ಲೇ 2 ಕಡೆ ಬೇಯಿಸ್ಕೊಳ್ಳಿ. ಬೆಂದಾದಮೇಲೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಇದು ನಾವು ಆಲ್ರೆಡಿ ಪಾಕ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೇ. ಓಕೆ, ಮತ್ತೆ ಇದೇ ಥರನೇ ಮತ್ತೆ ಇನ್ನೊಂದು ರೌಂಡ್ ಬ್ರೆಡ್ ಹಾಕ್ಕೊಳ್ಳಿ. ಅದು ರೋಸ್ಟ್ ಆದಮೇಲೆ ಈ ಥರ ಎಣ್ಣೆ ಪಾಕಕ್ಕೆ ಈ ಥರ ಹಾಕಿ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆ ಕಡೆ ಟರ್ನ್ ಮಾಡಿ 2 ಕಡೆ ಅದು ಸಕ್ಕರೆ ಪಾಕ ಎಳ್ಕೊಬೇಕು. ನೋಡಿ, ಎಳ್ಕೊಳ್ತಿದೆ ಎಷ್ಟು ಚೆನ್ನಾಗಿ. 2 ಕಡೆ ತಿರ್ಸ್ಕೊಂಡು ಈ ಥರ ಸಿರಪ್ಪಲ್ಲಿ ಡಿಪ್ ಮಾಡಿಬಿಡಿ. ಡಿಪ್ ಮಾಡಿ ಒಂದು ಸೈಡಿಗೆ ತೆಗ್ದಿಟ್ಕೊಳ್ಳಿ. ಇದು ಮಿಕ್ಕಿರೋ ಬ್ರೆಡ್ಡು ಎಲ್ಲ ಇದೇ ಥರನೇ ಮಾಡಿ ಎಲ್ಲ ಒಂದು ಬೌಲಲ್ಲಿ ತೆಗ್ದು ಇಟ್ಕೊಂಡಿರ್ತಾರೆ. ಆ ಮಿಕ್ಕಿರೋ ಸಿರಪ್ನ ಈ ಬ್ರೆಡ್ ಮೇಲೇ ಹಾಕಿಬಿಡಿ. ಇನ್ನು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ, ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಆ ಸಿರಪ್ನ. ಸೊ ನೀವು ಬಿಸಿಯಾಗಿ ತಿಂದರೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತಿಂದರೆ, ಇಲ್ಲ 1 ಡೇ ಬಿಟ್ಟು ತಿಂದ್ರೇನು, 1 ಡೇ ಬಿಟ್ಟು ತಿಂದರೆ ತುಂಬ ಸಾಫ್ಟಾಗಿರುತ್ತೆ. ಬಟ್ ಇದು ಬ್ರೆಡ್ಡಿಂದ ಮಾಡಿರೋದು ಅಂತ ನಿಜವಾಗ್ಲೂ ಗೊತ್ತೇ ಆಗೋದಿಲ್ಲ. ಬಾಯಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿ ಕರಗೋಗುತ್ತೆ, ಗೊತ್ತಾ. ಆ ಥರ ಇದು ಅದೊಂಥರ ಡೆಸರ್ಟ್. ಯಾವ ಹೆಸರು ಬೇಕಾದರೂ ಇಟ್ಕೊಳ್ಳಿ ನೀವು, ಬಟ್ ಅಷ್ಟೇ ಚೆನ್ನಾಗಿರುತ್ತೆ. ಮಸ್ಟ್ ಟ್ರೈ ಮಾಡಿಬಿಟ್ಟು ಹೇಳಿ, ಅಷ್ಟು ಚೆನ್ನಾಗಿ ಬರುತ್ತೆ, ಗೊತ್ತಾ.
ಈಸಿ ಸಿಂಪಲ್ ಇಂಗ್ರೀಡಿಯೆಂಟ್ಸು, ಏನು ಜಾಸ್ತಿ ಖರ್ಚಾಗೋದಿಲ್ಲ. ಸೊ ಆಮೇಲೆ ಫೈನಲ್ ಆಗಿ ಬೇಕಾದ್ರೆ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಡ್ರೈ ಫ್ರೂಟ್ಸ್ ಇಲ್ದಿದ್ರೂ ಪರವಾಗಿಲ್ಲ, ಅದೇ ಬರೀ ಪ್ಲೈನಾಗಿ ತಿನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ. ಫ್ರಿಜ್ ಇದ್ದಲ್ಲಿ ಫ್ರಿಜ್ಜಲ್ಲಿ ಕೂಲ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಟ್ರೈ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ಈ ರೆಸಿಪಿ ಎಲ್ಲರೂ ಮಾಡ್ಕೊಂಡು ತಿನ್ನಲಿ ಅಂತ ಸೊ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಮಾಡಿ, ತಿನ್ನಿ, ಚೆನ್ನಾಗಿದೆ ಅಲ್ಲಿ ಕಮೆಂಟ್ ಕೊಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.